क्रिकेट बोलो भारत माता की और देखो ಕರುನಾಡನ್ನು ಪ್ರಗತಿಗೆ ನಡೆಸಿದೆ ಇಂದಿನ ಜ್ಞಾನ ವಿಜ್ಞಾನ ನಮ್ಮ ವ್ಯೋಮ ವಿಜ್ಞಾನ ಯುಗ ಯುಗಕ್ಕೆ ಜಗ. ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭಾರತೀಯ ವಿದ್ಯಾಸಂಸ್ಥೆ ಅಂದರೆ ಒಂದು ವಿಶೇಷ, ಬಹಳಷ್ಟು ವಿಶೇಷಗಳನ್ನೊಳಗೊಂಡಂತೆ ಹಲವಾರು ಚಟುವಟಿಕೆಗಳ ಮೂಲಕ ಹೊನ್ನಾಳಿಯಲ್ಲಿ ಮನೆ ಮಾತಾಗಿರುವಂತಹ ಸಂಸ್ಥೆಗಳಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಅಗ್ರಗಣ್ಯವಾಗಿ ಪ್ರತಿ ವರ್ಷನೂ ನಾವು ಇಲ್ಲಿಂದ ಸಂಸ್ಥೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷನೂ ವಿಜ್ಞಾನ ವಸ್ತು ಪ್ರದರ್ಶನವನ್ನ ನಿರಂತರವಾಗಿ ಕೊರೋನಾ ಟೈಮಲ್ಲೂ ಸಹ ನಿಲ್ಲಿಸದ ಹಾಗೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಕಲಿಕೆಯ ಜೊತೆಗೆ ಬಹಳಷ್ಟು ವಿಚಾರಗಳನ್ನ ನೀವು ಕರಗತ ಮಾಡ್ಕೊಳ್ತಾ ಇದ್ದೀರಿ. ಇಂತಹ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ವಿಜ್ಞಾನ ಸಂಘದ ಅಧ್ಯಕ್ಷಿಣಿಯಾಗಿರುವಂತಹ ಶ್ರೀಮತಿ ಡಾಕ್ಟರ್ ಶಕುಂತಲಾ ರಾಜ್ಕುಮಾರ್ ಅವರನ್ನು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಸರ್ವ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ದೀಪವನ್ನ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ब्रह्मा दीपं ज्योति जनार्दन दीपेन हरते पापं नित्या दीपं नमोस्तुते. गणेश ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನಿರ್ವಹಿಸಿದರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂತಹ ವಿಜ್ಞಾನ ಸಂಘದ ಅಧ್ಯಕ್ಷಿಣಿಯಾದ ಶ್ರೀಮತಿ ಡಾಕ್ಟರ್ ಶಕುಂತಲಾ ರಾಜ್ಕುಮಾರ್ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಗಳನ್ನು ನುಡಿಬೇಕು ಅಂತೇಳಿ ಅವರನ್ನು ವಿನಂತಿಸಿಕೊಳ್ತಾರೆ. ಭಾರತೀಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳೇ, ಆಡಳಿತ ಮಂಡಳಿಯವರೇ, ಶಿಕ್ಷಕರೇ ಮತ್ತು ಮುದ್ದು ಮಕ್ಕಳೇ, ಈ ವಿಜ್ಞಾನ ಸಂಘದಿಂದ ನೀವು ಈ ದಿನ ಒಂದು ವಸ್ತು ಪ್ರದರ್ಶನ ಮತ್ತು ನಿಮ್ಮದು ಬೇರೆ ಬೇರೆ ಎಲ್ಲ ಮಾಡ್ಯೂಲ್ಗಳನ್ನು ಮಾಡಿ ಪ್ರದರ್ಶನ ಮಾಡ್ತಾ ಇದ್ದೀರಿ. ಅದಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೀನಿ. ಇದು ಸುಮಾರು ಈ ನಮ್ಮಲ್ಲಿ ಹೈಸ್ಕೂಲ್ ಶುರುವಾಗಿಂದಲೇ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಒಂದು ಹೊಸತನ್ನೇ ಮಾಡ್ತಾ ಇದ್ದಾರೆ. ಈ ವರ್ಷವೂ ಇಲ್ಲಿ ಒಂದು ಅಕ್ಕಿಯಿಂದ ಮಾಡಿದ್ದಂಥದ್ದು ಇನ್ನೂ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವು ಅವ್ರಿಗೆ ಮುಂದಿನ ಅವರ ಜೀವನದಲ್ಲಿ ಈಗ ಕಾಲೇಜ್ನಲ್ಲಾಗಲಿ ಅಥವಾ ಅವರು ಒಂದು ವಿಜ್ಞಾನಿಗಳಿದ್ದಾಗಲಿ ಯಾವುದೋ ಒಂದು ಫೀಲ್ಡ್ನಲ್ಲಿ ಅವ್ರಿಗೆ ಮುಂದೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಏನಂದರೆ ವಿಶೇಷ, ಬೇರೆ ಶಾಲೆಯಲ್ಲಿ ಮಾಡ್ದಂಗೆ ನಾವು ಎಲ್ಲೋ ಮಾಡಿದ್ದನ್ನು ತಂದಿಟ್ಟು ಪ್ರೈಸ್ ಕೊಡೋದು ಈ ಥರ ಇಲ್ಲ. ಮಕ್ಕಳೇ ಮಾಡಬೇಕು. ಅವ್ರು ಮಾಡದೇ ಇದ್ದರೂ ಗೊತ್ತಾಗುತ್ತೆ ನಮಗೆ, ಎಲ್ಲೋ ಮಾಡಿಸ್ಕೊಂಡು ಬಂದಿದ್ದಾದರೆ ಆ ಮಕ್ಕಳೇ ಮಾಡಿದ್ದಕ್ಕೆ ಕೊಡ್ತೀವಿ. ಹೀಗಾಗಿ ಅವ್ರಿಗೆ ಏನಂದರೆ ಅವರಲ್ಲಿ ಇರುವಂತಹ ಒಂದು ಕ್ರಿಯೇಟಿವಿಟಿ, ಸೃಜನಾತ್ಮಕ ಕಲೆ ಅವರಲ್ಲಿ ಇರುತ್ತಲ್ಲ, ಅದು ಹೊರಗೆ ಬರುತ್ತೆ. ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ದಿನ ಇಲ್ಲೆಲ್ಲ ಆಯೋಜನೆ ಮಾಡುವಂಥ ಒಂದು ಒಳ್ಳೆ ವ್ಯವಸ್ಥಿತ ರೀತಿಯಿಂದ ನಮ್ಮ ಟೀಚರ್ಸ್ ಸುಮಾರು ದಿವಸಗಳಿಂದನೇ ತಯಾರಿ ಮಾಡ್ತಾ ಇದ್ದಾರೆ. ವರ್ಷದ ಮೊದಲೇ ಇದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಇದು ಇನ್ನೂ ಹೆಚ್ಚಿನದು ವರ್ಷ ಚೆನ್ನಾಗಿ ಬೆಳೀಲಿ, ಈ ವಿಜ್ಞಾನ ಸಂಘದಿಂದ ಕಾರ್ಯಕ್ರಮಗಳನ್ನು ನಡೀಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಮಂಜು ಅಂಗಡಿಯವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಗಣ್ಯರನ್ನ ಸ್ವಾಗತಿಸಬೇಕು ಅಂತೇಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಯಾವತ್ತೂ ಪೂಜನೀಯರಾದಂತಹ ಗುರು ವೃಂದದವರೇ, ಆಡಳಿತ ಮಂಡಳಿಯವರೇ, ಬಹುಶಃ ಭಾರತ ಏಳಿಗೆಯನ್ನು ಕಾಣುತ್ತೆ, ಚೆನ್ನಾಗಾಗುತ್ತೆ ಅಂಥೇಳಿ ನಿರಂತರವಾಗಿ ಭರವಸೆಯನ್ನು ಕೊಡ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಈಗಾಗಲೇ ಹೇಳ್ದಂಗೆ ವಿಜ್ಞಾನ ಅಂದರೆ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿದೆ. ಏನು ವಾಟ್ ಈಸ್ ಸೈನ್ಸ್, ಯಾಕೆ ಏನು ಹೇಗೆಗಳ ಸಂತೆ, ಬರೀ ಯಾಕೆ ಏನು ಹೇಗೆ ಅಲ್ಲ, ಏನು ನೋಡಿದ್ರೂ ಇದೇನಿದು, ಯಾಕಿದು, ಹೇಗಿದು, ಇದು ಹೇಗಾಯಿತು, ಇದನ್ನು ನೀವು ಇನ್ನೂ ಉತ್ತಮ ಹೇಗೆ ಮಾಡಬಹುದು, ಇಡೀ ಮನುಕುಲಕ್ಕೆ ನಮ್ಮಿಂದ ಏನು ಕೊಡುಗೆಯನ್ನು ಕೊಡ್ಬೋದು ಅಂತಕ್ಕಂತಹ ಆಗಲೇ ಮೇಡಮ್ ಅವ್ರು ಹೇಳ್ದಂಗೆ ಸೃಜನಶೀಲತೆಯನ್ನು, ಕ್ರಿಯೇಟಿವಿಟಿಯನ್ನು, ಹೊಸದನ್ನು ಸೃಷ್ಟಿ ಮಾಡ್ತೇವೆ, ಹೊಸದನ್ನು ಕೊಡ್ತೇವೆ, ಈ ಬದುಕನ್ನು ಹಸನು ಮಾಡ್ತೇವೆ. ಬರೀ ನಮ್ಮ ಬದುಕಲ್ಲ, ಇಡೀ ಪರಿಸರದ ಬದುಕು, ಸಮಾಜದ ಬದುಕು, ಏನು ಸಾಮಾಜಿಕ ಅಂಗಸಂಸ್ಥೆಗಳಿದ್ದಾವೆ, ಅದು ಕುಟುಂಬ ಇರ್ಬೋದು, ಊರು ಇರ್ಬೋದು, ಕೇರಿ ಇರ್ಬೋದು, ದೇಶ ಇರ್ಬೋದು, ಇಡೀ ವಿಶ್ವವೇ ಇರ್ಬೋದು, ಅವೆಲ್ಲವಕ್ಕೆ ಆವಿಷ್ಕಾರಗಳ ಮೂಲಕ ಕೊಡ್ತಕ್ಕಂತಹ ಕೊಡುಗೆಗೆ ಇವತ್ತು ಒಂದು ಮೊದಲ ಹಂತ ಈ ವಿಜ್ಞಾನ ಪ್ರದರ್ಶನ. ಅತ್ಯಂತ ಬಹಳ ಪ್ರಯತ್ನದಿಂದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ನಮ್ಮ ಶಿಕ್ಷಕರಿಂದ ಅವರ ಜೊತೆಗೆ ಪೋಷಕರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ. ಈ ಊರಿಗೂ ಆಗಲಿ ಎಲ್ಲ ಪೋಷಕ ಬಂಧುಗಳು, ನಾಗರಿಕರು ಇದನ್ನು ಬಂದುಬಿಟ್ಟು ಮೆಚ್ಚಿ ಹುಡುಗರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕರೆಯೊಂದಿಗೆ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನೀವೇನು ಮಾಡಿದ್ರೆ ತಪ್ಪಾಗಿ ಸರಿಯಾದ್ರು, ನೀವೇನು ಮಾಡಿದ್ರೆ ನಿಮ್ಗೆ ಏನು ಮಾಹಿತಿ ಗೊತ್ತಿದೆ ಅದನ್ನು ಸ್ಪಷ್ಟವಾಗಿ ಹೇಳ್ಬೇಕು. ನೀಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನೀವೇನು ಮಾಡಿದ್ರೆ ತಪ್ಪಾಗಿ ಸರಿಯಾದ್ರು, ನೀವೇನು ಮಾಡಿದ್ರೆ ನಿಮ್ಗೆ ಏನು ಮಾಹಿತಿ ಗೊತ್ತಿದೆ ಅದನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಏನು ಎಕ್ಸ್ಪ್ಲೈನ್ ಮಾಡಿದೆ ನೋಡೋಣ.